ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 65. ತಾತ, ಅಮ್ಮನ ನಿರ್ಧಾರವೇ ಅಂತಿಮ. ಗಿರಿಧಾಮದಲ್ಲಿ ಬಹುದೊಡ್ಡ ಜವಾಬ್ದಾರಿಯನ್ನು ನನ್ನ ತಲೆ ಮೇಲಿರಿಸಿದ್ದು ನೀವೇ. ಈಗ ಅದರ ಜೊತೆ ನನ್ನದೇ ಮನೆ, ಗಂಡ, ಮಾವ ಎನ್ನುವ ಹೊಸ ಸಂಬಂಧಗಳ ಜವಾಬ್ದಾರಿ ಕೂಡ ಸೇರಿಕೊಂಡಿದೆ. ಇದರ ನಡುವೆ ಬೇರೆ ಯಾವುದೇ ಜವಾಬ್ದಾರಿ ಬೇಡ ತಾತ. ಇನ್ನು ಸಾಹಿ, ಅವಳ ಓದು ಮುಗಿದು ನೆಕ್ಸ್ಟ್ ಡಾಕ್ಟರ್ ಆದ ಮೇಲೆ ಅವಳದೇ ಬೇರೆ ಪ್ರಪಂಚವಿರುತ್ತದೆ. ಹಾಗಾಗಿ ಅಮ್ಮ ಹೇಳಿದ ಹಾಗೆ ವಿನಾಯಕ ಮಾವನೇ ಎಲ್ಲ ನೋಡಿಕೊಂಡು ಇದ್ದಾರಲ್ಲ, ಹೀಗೆಯೇ ಮುಂದುವರಿಯಲಿ ಎಂದಾಗ ನಿಟ್ಟುಸಿರು ಹೊರಚೆಲ್ಲಿದ ದಿನಕರ್ ಆಯಿತೆಂದು ತಲೆಯಾಡಿಸಿ ಅಂಜಲಿ ನಿರ್ಧಾರ ಕೇಳಿದ ಕೂಡಲೇ ಅಲ್ಲಿಂದ ಎದ್ದು ಹೋದ ವಿನಾಯಕನನ್ನ ನೋಡುತ್ತಾ ಕುಳಿತರು. ಖುಷಿಯಲ್ಲಿರುವ ತನ್ನ ಪರಿವಾರವನ್ನು ನೋಡಿದವರ ಮನದಲ್ಲೊಂದು ಅವ್ಯಕ್ತ ಭಯ ಕಾಡಿ ಅಲ್ಲಿಂದ ಎದ್ದು ಗಾರ್ಡನ್ನಲ್ಲಿ ವಾಕಿಂಗ್ ಮಾಡುತ್ತಿದ್ದವರಿಗೆ ವಾರಗಳ ಹಿಂದಿನ ದಿನ ನೆನಪಾಗಿತ್ತು. ಮೊಮ್ಮಕ್ಕಳ ಮದುವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ದಿನಕರ್ ತನ್ನ ಒಂದೆರಡು ಆಪ್ತರನ್ನು ಮದುವೆಗೆ ಆಹ್ವಾನಿಸಲು ಖುದ್ದಾಗಿ ಡ್ರೈವರ್ ಜೊತೆ ತೆರಳಿದ್ದರು. ಅಲ್ಲಿಂದ ವಾಪಸ್ಸಾಗುವಾಗ ಟ್ರಾಫಿಕ್ಕಲ್ಲಿ ಕಾರು ನಿಂತಿದ್ದರಿಂದ ಸುತ್ತಲೂ ನೋಡುತ್ತಿದ್ದವರ ಕಣ್ಣಿಗೆ ಕಾಫಿ ಡೇ ಎದುರುಗಡೆ ಅಳಿಯ ವಿನಾಯಕನ ಜೊತೆಗೆ ನಗುತ್ತಾ ಮಾತನಾಡುತ್ತಿರುವ ಪೂರ್ಣಿಮಾ ಹಾಗೂ ಅವಳ ಮಕ್ಕಳು ದಿತ್ಯ ಮತ್ತು ದಿಗಂತನ್ನ ನೋಡಿದವರಿಗೆ ಕಣ್ಕತ್ತಲೆ ಬಂದಿತ್ತು. ಕ್ಷಣದಲ್ಲೇ ದಿನೇಶ್ ಮತ್ತು ಗಂಗಾಧರ್ ಜಗಳ, ದಾಮಿನಿ ಮದುವೆ, ದಾಮೋದರ್ ಸಾವು ಎಲ್ಲ ಅವರ ಕಣ್ಣೆದುರು ಸರಿದು ಹೋದಾಗ ಕೈಗಳು ನಡುಗಲು ಶುರುವಾಗಿತ್ತು. ಡ್ರೈವರ್ ತನ್ನ ಯಜಮಾನನ ಸ್ಥಿತಿ ನೋಡಿ ಕುಡಿಯಲು ನೀರು ಕೊಟ್ಟಾಗ ಒಂದೆರಡು ಗುಟುಕು ಕುಡಿದು ಚೇತರಿಸಿಕೊಂಡು ಸೀಟಿಗೆ ಹೊರಗಿ ಕಣ್ಮುಚ್ಚಿದರು. ಗಂಗಾಧರ್ ಮೇಲೆ ಅವರಿಗೆಷ್ಟು ನಂಬಿಕೆ, ಅಭಿಮಾನ ಇತ್ತೋ ಅಷ್ಟೇ ನಂಬಿಕೆ ಹಿರಿಯ ಅಳಿಯ ವಿನಾಯಕನ ಮೇಲಿತ್ತು. ರೆಸಾರ್ಟ್ ಆಡಳಿತ ಅವನು ನೋಡಲು ಶುರು ಮಾಡಿದ 1 ವರ್ಷ ಎಲ್ಲವನ್ನು ಆಗಾಗ ಗಮನಿಸುತ್ತಿದ್ದ ದಿನಕರರಿಗೆ 1 ಪೈಸೆಯೂ ಆಚೀಚೆಯಾಗದೆ ಎಲ್ಲದರ ಡೀಟೇಲ್ಸ್ ಇಡುವ ಅಳಿಯನ ನಿಷ್ಠೆಗೆ, ಕಾರ್ಯವೈಖರಿಗೆ ಮೆಚ್ಚಿ ತನ್ನ ಮಗನ ರೆಸಾರ್ಟ್ ವಿನಾಯಕನ ಕೈಯಲ್ಲಿ ಸುರಕ್ಷಿತವಾಗಿದೆ ಎಂದು ಮುಂದೆ ರೆಸಾರ್ಟ್ ಲೆಕ್ಕಾಚಾರ ನೋಡಲು ಹೋಗದೆ ನೆಮ್ಮದಿಯಾಗಿದ್ದರು. ಆದರೆ ಈಗಷ್ಟೇ ತಾನು ಕಣ್ಮುಂದೆ ನೋಡಿದ್ದನ್ನ ನೆನೆದವರ ಮನ ಬೇಡದ ಆಲೋಚನೆಗಳಿಂದ ತುಂಬಿ ಹೋಗಿತ್ತು. ಮೊದಲಾಗಿ ಕಣ್ಣೆದುರು ಬಂದಿದ್ದೇ ಗಿರಿಧಾಮ. ಮನೆ ತಲುಪಿ ಕೋಣೆ ಸೇರಿದವರು ತಕ್ಷಣ ಮೊಬೈಲಲ್ಲಿ ನಂಬರ್ 1 ಡಯಲ್ ಮಾಡಿದಾಗ, ಹಾಯ್ ಅಂಕಲ್, ಹೇಗಿದ್ದೀರಾ, ತುಂಬ ದಿನಗಳ ಬಳಿಕ ಕಾಲ್ ಮಾಡಿದ್ದೀರಾ, ಇಸ್ ಎವ್ರಿಥಿಂಗ್ ಓಕೆ ಎಂದವನು ಜಯರಾಜ್. ಹೆಸರಿಗೆ ಲಾಯರ್, ವೃತ್ತಿಯಲ್ಲಿದ್ದರೂ ಅವನದೇ ಒಂದು ಸೀಕ್ರೆಟ್ ಡಿಟೆಕ್ಟಿವ್ ಏಜೆನ್ಸಿ ನಡೆಸುತ್ತಿದ್ದನು. ದಿನಕರ್ ರೆಸಾರ್ಟ್ ಶುರು ಮಾಡಿದ ದಿನಗಳಲ್ಲಿ ಪರಿಚಯ ಆದವರೇ ಆ ಏರಿಯಾದ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ವರದರಾಜ್. ಅವರು ಕ್ರೈಮ್ ಸ್ಪೆಷಲಿಸ್ಟ್. ರೆಸಾರ್ಟ್ ವಿಷಯದಲ್ಲಿ ಆದ ಚಿಕ್ಕ ಗಲಾಟೆಯಿಂದ ಅವರಿಬ್ಬರ ಗೆಳೆತನ ಶುರುವಾಗಿ 10 ವರ್ಷ ಅಲ್ಲೇ ಇದ್ದವರಿಗೆ ನಂತರ ತಮಿಳುನಾಡಿಗೆ ಟ್ರಾನ್ಸ್ಫರ್ ಆಗಿತ್ತು. ಅವರ ಮಗನೇ ಜಯರಾಜ್. ಅವನ ಮೂಲಕವೇ ಜೈಲಲ್ಲಿದ್ದ ಮಗ ದಿನೇಶ್ ಮೇಲೊಂದು ಕಣ್ಣಿಟ್ಟಿದ್ದ ದಿನಕರರಿಗೆ ಮಗ ಸೊಸೆ ಮಾತನಾಡಿದ ಆಡಿಯೋ ರೆಕಾರ್ಡ್ ಜೊತೆ ಅವರ ಮುಂದಿನ ಸಂಚಿನ ಸುಳಿವು ಸಿಕ್ಕಿದ್ದು. ಮಾತು ಶುರು ಮಾಡಿದವನ ಕುಶಲೋಪರಿ ವಿಚಾರಿಸಿದವರು ತಾನು ಟ್ರಾಫಿಕ್ಕಲ್ಲಿ ನೋಡಿದ್ದರ ಜೊತೆ ರೆಸಾರ್ಟ್ ಮತ್ತು ವಿನಾಯಕನ ಬಗ್ಗೆ ಕೆಲವೊಂದು ವಿಷಯ ತಿಳಿಸಿ ಡೀಟೇಲ್ಸ್ ಕಲೆಕ್ಟ್ ಮಾಡಲು ಹೇಳಿದ್ದರು. ಜಯರಾಜ್ಗೆ ಆಗಲೇ ದಿನಕರ್ ಫ್ಯಾಮಿಲಿ ಬಗ್ಗೆ ತಿಳಿದಿದ್ದು, ಅವರ ಒತ್ತಾಯಕ್ಕೆ ರೆಸಾರ್ಟ್ ಕಡೆಯೂ ಅವನೊಬ್ಬ ಸಹಚರನನ್ನ ಇರಿಸಿದ್ದ. ಹಾಗಾಗಿ 1 ದಿನದ ಸಮಯ ಕೇಳಿ ಫೋನ್ ಇಟ್ಟನು. ಮರುದಿನ ರಾತ್ರಿಗೆ ದಿನಕರಿಗೆ ಬೇಕಾದ ಎಲ್ಲ ಡೀಟೇಲ್ಸ್ ಅವರ ಮುಂದಿತ್ತು. ರೆಸಾರ್ಟ್ ಬಗ್ಗೆ 6 ತಿಂಗಳಿನಿಂದ ತಿಂಗಳಿಗೆ 1 ಲಕ್ಷದಷ್ಟು ಅಮೌಂಟು ಯಾವುದೋ ಎನಿವೋ ಹೆಸರಿಗೆ ಹೋಗುತ್ತಿತ್ತು. ಆದರೆ ಅದು ಎನಿವೋ ಅಲ್ಲ, ದಿತ್ಯ ಕ್ರಿಯೇಟ್ ಮಾಡಿರೋ ಅವಳದೇ ಫೇಕ್ ಅಕೌಂಟ್. ಇದೆಲ್ಲ ಮಾಡುತ್ತಿರುವುದು ಸ್ವತಃ ವಿನಾಯಕ ಎಂದು ತಿಳಿದಾಗ ದಿನಕರರಿಗೆ ಆಘಾತವಾಗಿತ್ತು. ನಂತರ ಜಯರಾಜ್ ಕೊಟ್ಟ ವಿನಾಯಕನ ಡೀಟೇಲ್ಸ್ ನೋಡಿದವರಿಗೆ ಅವನು ಪಡುತ್ತಿರುವ ಕಷ್ಟ ನೋಡಿ ಕ್ಷಣಗಳ ಹಿಂದೆ ಅವನ ಮೇಲಿದ್ದ ಕೋಪ, ಬೇಸರ ಕಡಿಮೆಯಾಗಿತ್ತವರಿಗೆ. ಪಾಪಿ ದಿನೇಶ ಮತ್ತವನ ಹೆಂಡತಿ, ಮಕ್ಕಳು ಸೇರಿ ವಿನಾಯಕನನ್ನು ಒಂದು ಹುಡುಗಿಯ ಬಲೆಯಲ್ಲಿ ಟ್ರ್ಯಾಪ್ ಮಾಡಿಸಿ ಅವಳ ಜೊತೆ ಫೋಟೋ ಹಾಗೂ ಕೆಟ್ಟದಾಗಿ ವಿಡಿಯೋವನ್ನು ಮಾಡಿ
ಅದನ್ನು ಅವನಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕೇಳುತ್ತಾ ನಿಧಾನಕ್ಕೆ ಅವನು ನೋಡಿಕೊಳ್ಳುವ ಎಲ್ಲ ರೆಸಾರ್ಟನ್ನು ಮಣ್ಣು ಮುಕ್ಕಿಸುವ ಕುತಂತ್ರ ಮಾಡಿದರು. ದಿತ್ಯಾಳಿಗೆ ತನ್ನ ಭವಿಷ್ಯಕ್ಕಿಂತ ತಂದೆ ತಾಯಿ ತಲೆ ತುಂಬಿದ ದ್ವೇಷವೇ ಹೆಚ್ಚಾದ ಕಾರಣ ಫಾರಿನ್ನಲ್ಲಿ ಮಾಸ್ಟರ್ಸ್ ಮಾಡಿ ಬಂದಿದ್ದರೂ ಕೆಲಸಕ್ಕೆ ಸೇರುವತ್ತ ಗಮನ ಕೊಡಲಿಲ್ಲ. ಅಲ್ಲದೆ ಪದ್ಮದ ವರ್ಷದ ಹಿಂದೆ ತೀರಿಕೊಂಡಾಗ ತನ್ನ ಆಸ್ತಿಯೆಲ್ಲವನ್ನು ಒಬ್ಬಳೆ ಮಗಳಾದ ಪೂರ್ಣಿಮಾಳ ಹೆಸರಿಗೆ ಬರೆದಿದ್ದರೂ ಅತಿ ಆಸೆಯಿಂದ ಗಂಡನ ಮನೆಯ ಸಮಸ್ತ ಆಸ್ತಿ ತನಗೆ ಬರಬೇಕೆಂದು ಮಕ್ಕಳಿಬ್ಬರ ತಲೆಗೆ ಬೇಡದ್ದೇ ತುಂಬಿಸಿ ಮನೆಯಲ್ಲಿ ಕೂತು ಅಪ್ಪ ಕೂಡಿಟ್ಟಿದ್ದನ್ನು ಕರಗಿಸುತ್ತಿದ್ದಳು. ದಿನಕರ್ ತಮಗೆ ಸಿಕ್ಕ ಮಗ ಸೊಸೆಯ ಆಡಿಯೋ ಕೇಳಿದ ದಿನವೇ ಪೊಲೀಸ್ ಮುಖಾಂತರ ಅವರಿಗೆ ಕಟ್ಟುನಿಟ್ಟಿನ ವಾರ್ನಿಂಗ್ ಕೊಟ್ಟು ಅವರೆಲ್ಲ ಆಸೆ ದ್ವೇಷವನ್ನು ಮಣ್ಣು ಪಾಲು ಮಾಡಿದ್ದರು. ಬೆನ್ನು ಬಿಡದ ಬೇತಾಳಗಳ ಹಾಗೆ ಹಗೆ ಸಾಧಿಸುತ್ತಿರುವವರಿಗೆ ಈ ಬಾರಿ ಅವರು ಆಲೋಚಿಸಿ ಗುಂಡಿ ತೋಡಬೇಕಿತ್ತು. ಗಂಗಾಧರ್ ಮಗನ ಮದುವೆಯಲ್ಲಿ ಬ್ಯುಸಿ ಇದ್ದ ಕಾರಣ ಇಲ್ಲಿಯವರೆಗೆ ಅದನ್ನೆಲ್ಲ ಯಾರಲ್ಲೂ ಹೇಳದ ದಿನಕರ್ ಮುಂದೊಂದು ದಿನ ದಾಮೋದರ್ ಮಕ್ಕಳು ಅಪ್ಪನ ರೆಸಾರ್ಟ್ ಒಡೆತನದ ಬಗ್ಗೆ ಕೇಳಿದರೆ ಎನ್ನುವ ಆಲೋಚನೆಯಿಂದ ಈಗ ಆ ಮಾತನ್ನು ಎತ್ತಿದ್ದರು. ಆದರೆ ಅಳಿಯನ ವರ್ತನೆ ನೋಡಿ ಆದಷ್ಟು ಬೇಗ ಅವರೆಲ್ಲ ಆಟವನ್ನು ನಿಲ್ಲಿಸಬೇಕೆಂದಿದ್ದರು. ಎಲ್ಲ ಬೇರೆ ಮಾತಿನಲ್ಲಿ ತೊಡಗಿದ್ದರೆ ಅತ್ತೆ ಜೊತೆ ಲಾನ್ನಲ್ಲಿ ಕುಳಿತ ಜೀವ ಅವನೆಲ್ಲ ಬಾಲ್ಯವನ್ನು ಅವರ ಜೊತೆ ಹೇಳಿಕೊಳ್ಳುತ್ತಿದ್ದ. ದಾಮೋದರ್ ಮತ್ತು ದಾಮಿನಿಯ ವಿಷಯ ಬಂದಾಗ ಇಬ್ಬರು ಕ್ಷಣಕಾಲ ಮೌನ ತಾಳಿದ್ದರು. ವರ್ಷಗಳ ಬಳಿಕ ಅತ್ತೆಯೊಂದಿಗೆ ಬೆರೆತವನ ಮನಕ್ಕೆ ತಾಯಿ ಪ್ರೀತಿ ಸಿಕ್ಕರೆ ಅಳಿಯನ ಬಗ್ಗೆ ಪೂರ್ತಿಯಾಗಿ ತಿಳಿದ ಕಲ್ಯಾಣಿ ಮಗಳು ಅವನ ಜೊತೆ ಖುಷಿಯಲ್ಲಿರುತ್ತಾಳೆ ಎನ್ನುವ ನೆಮ್ಮದಿಯಲ್ಲಿದ್ದರು. ನಂತರ ದೊಡ್ಡಮ್ಮ ದೀಪಾ ಹಾಗೂ ಅವರ ಮಗಳು ಇಂಟೀರಿಯರ್ ಡಿಸೈನರ್ ಆಗಿರುವ ವಿನುತಾ ಜೊತೆ ಅವನ ಮಾತು ಸಾಗಿತ್ತು. ರಾತ್ರಿ ಊಟದ ನಂತರವೂ ಎಲ್ಲರೂ ಒಟ್ಟಾಗಿ ಕುಳಿತಿರುವಾಗ ನಾಳೆಯ ಬೀಗರೂಟದ ಜವಾಬ್ದಾರಿ ಹೊತ್ತ ವಿನಾಯಕ ಆಗಷ್ಟೇ ಮನೆಗೆ ಬಂದಿದ್ದರು. ಮಾವ ಹಾಗೂ ಕಲ್ಯಾಣಿ ಬಳಿ ನಾಳೆಯ ತಯಾರಿಯನ್ನ ಹೇಳಿ ಊಟ ಮುಗಿಸಿ ಜೀವ ಜೊತೆ ಮಾತಿಗೆ ಕುಳಿತರು. ಗಂಟೆಯ ಬಳಿಕ ಕೋಣೆಗೆ ಬಂದ ಜೀವ ಮಲಗಲು ತಯಾರಾಗುತ್ತಿದ್ದ ಹೆಂಡತಿಯನ್ನು ನೋಡಿ, ಸಾರಿ ವೈಫಿ, ಕೆಲವೊಮ್ಮೆ ನಿಜಕ್ಕೂ ನೀನು ಹೇಳೋ ಹಾಗೆ ಚೈಲ್ಡ್ ತರಹ ಬಿಹೇವ್ ಮಾಡ್ತೀನಲ್ಲ, ಮಾತಾಡೋ ಮುಂಚೆ ಯೋಚನೆ ಮಾಡೋಲ್ಲ ಅಂತ ಹೇಳುತ್ತಾ ಅವಳೆದುರು ನಿಂತು ಪೆಚ್ಚು ಮೋರೆ ಹಾಕಿ ನುಡಿದವನಿಗೆ ಸಂಜೆಯಿಂದ ತನ್ನ ಮೇಲೆ ಅವಳಿಗಿರುವ ಕೋಪದ ಅರಿವಿತ್ತು. ಇಟ್ಸ್ ಓಕೆ, ಇನ್ಮೇಲಿಂದ ಮಾತಾಡುವಾಗ ಸ್ವಲ್ಪ ನಿನ್ನ ಮೈಂಡನ್ನು ಅಲರ್ಟ್ ಆಗಿ ಇಟ್ಕೋ. ಹಾಗೆ ಅಲ್ಲಿ ಟೇಬಲ್ ಮೇಲೆ ಹಾಲಿದೆ, ಕುಡಿದು ಮಲಗು ಎಂದು ಬೆಡ್ಶೀಟ್ ಕೈಯಲ್ಲಿಡಿದು ಮಂಚದ ಮೇಲೆ ಮಲಗಿದರೆ, ಅಷ್ಟೇನಾ ಎಂದು ಹಾಲಿನ ಲೋಟ ಕೈಯಲ್ಲಿಡಿದು ಕೇಳಿದವನು, ಮತ್ತೇನಾದರೂ ಹೇಳಬೇಕಿತ್ತಾ ಅಂತ ಅವನ ನೋಟ ಮಂಚದ ಮೇಲಿರುವುದನ್ನು ನೋಡಿ, ಅದರ ಬಗ್ಗೆ ಯೋಚನೆ ಕೂಡ ಮಾಡಬೇಡ, ಇಷ್ಟು ಹೇಳಿದ ಮೇಲೂ ಫಸ್ಟು ಸೆಕೆಂಡು ನೈಟು ಅಂತ ಶುರು ಮಾಡಿದ್ರೆ ಅಂತ ತೋರು ಬೆರಳು ತೋರಿಸಿದವಳ ಬಳಿ ಬಂದು ಆ ಬೆರಳನ್ನು ಹಿಡಿದು, ನಾನು ಶುರು ಮಾಡಿದರೆ ನೀವು ಕಂಪ್ನಿ ಕೊಡಲೇಬೇಕಾಗುತ್ತೆ ವೈಫಿ, ಯಾಕಂದರೆ ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ ಅಲ್ವಾ ಅಂತ ಕಣ್ಣೊಡೆದು ಹೇಳಿದವನ ವರಸೆಗೆ ಗಾಬರಿಯಾದರೂ ನಮ್ಮ ಫ್ಯಾಮಿಲಿ ಎದುರು ಮಾತ್ರ ನಾವಿಬ್ಬರು ಗಂಡ ಹೆಂಡತಿ ಎಂದವಳನ್ನೇ ನೋಡುತ್ತಾ ಹಾಲು ಕುಡಿದು ವಾಶ್ರೂಮಿನತ್ತ ಹೋದನು. ದೇವಾ, ಹೋಗಿ ಹೋಗಿ ನನಗೆ ಗಂಡನಾಗಿ ಇವನೇ ಸಿಗಬೇಕಿತ್ತಾ, ಅದೆಷ್ಟು ಕಾಡಿಸ್ತಾನೆ ಅಂತ ಮೇಲೆ ನೋಡಿಕೊಂಡು ಬಡಬಡಿಸುತ್ತಿದ್ದವಳನ್ನು ಗಮನಿಸಿ ಅವಳ ಪಕ್ಕದಲ್ಲೇ ಬಂದ ಜೀವ, ಮೇಲೆ ನೋಡಿ ಕನಸು ಕಂಡಿದ್ದು ಮುಗಿದಿದ್ದರೆ ಮಲಗು ವೈಫಿ ಅಂತ ತೀರ ಸನಿಹದಲ್ಲಿ ಕೇಳಿದವನ ಧ್ವನಿಗೆ ಔಹಾರಿದಳು. ಮಂಚದಿಂದ ಕೆಳಗಿಳಿಯಲು ಹೋದವಳ ಕೈ ಹಿಡಿದು, ಈಗ ನೀನು ಚೈಲ್ಡ್ ಹಾಗೆ ಬಿಹೇವ್ ಮಾಡಬೇಡ, ಅದರಲ್ಲೂ ಒಂದೇ ಮಂಚದಲ್ಲಿ ನಾವಿಬ್ಬರು ಹೇಗೆ ಮಲಗೋದು ಅನ್ನೋ ಸಿಲ್ಲಿ ಕ್ವೆಶ್ಚನ್ ಕೇಳಲೇಬೇಡ. ಬೆಳಿಗ್ಗೆಯಷ್ಟೇ ಇಬ್ಬರು ಎಲ್ಲ ಮಾತಾಡಿಕೊಂಡು ಕ್ಲಿಯರ್ ಆಗಿದೆ, ಸೊ ನಾಟಕ ಮಾಡದೆ ಮಲಗು ಅಂತ ಅವಳ ಕೈ ಬಿಟ್ಟು ಮಂಚದ ಇನ್ನೊಂದು ತುದಿಯತ್ತ ಹೊರಳಿದವನನ್ನು ನೋಡುತ್ತಾ ಅಂಜಲಿ ಸರಿಯಾಗಿ ಕುಳಿತಳು. ಹಣೆ ಮೇಲೆ ಕೈ ಇಟ್ಟು ಮಲಗಿದವನನ್ನೇ ಅವಳು ದಿಟ್ಟಿಸುತ್ತಿದ್ದರೆ, ಬೆಡ್ ಬಿಟ್ಟು ಬೇರೆ ಎಲ್ಲಾದರೂ ಮಲಗೋಣ ಅಂದರೆ ಸೋಫಾ ಕೂಡ ಇಲ್ಲ ಅಂತ ಇರಬೇಕಾದ್ರೆ, ನನ್ನ ಮೇಲೆ ನಂಬಿಕೆ ಇದ್ದರೆ ಇಲ್ಲೇ ಮಲಗು ವೈಫಿ, ಇಲ್ಲಾಂದರೆ ನಾನೇ ಹೊರಗಡೆ ಹೋಗಿ ಹಾಲ್ನಲ್ಲಿ ಮಲಗ್ತೀನಿ ಎಂದು ಕೈ ಸರಿಸಿ ಎದ್ದು ಕುಳಿತವನನ್ನು ತಡೆದು, ನಂಬಿಕೆ ಪ್ರಶ್ನೆ ಅಲ್ಲ ಜೀವ,
ಮುಂದೆ ಅವಳು ಹೇಳಲು ಹೊರಟ ಮಾತಿನ ಅರ್ಥವಾದಾಗ ಉಪ್ಪು ಖಾರ ತಿನ್ನೋ ದೇಹ ಕಣಮ್ಮ, ತಪ್ಪಾಗುತ್ತೆ. ಅಲ್ಲದೆ ತಾವೀಗ ನಾನು ತಾಳಿ ಕಟ್ಟಿದ ಹೆಂಡತಿ. ಹೌದು, ಸ್ವಲ್ಪ ಕ್ಯೂಟ್ ಇದ್ದೀಯ, ಅದರಲ್ಲೂ ನೀನು ಸೀರೆ ಉಟ್ಟರೆ ನೋಡ್ತಾ ಇರಬೇಕು ಅನಿಸುತ್ತೆ. ಅಂಥದ್ರಲ್ಲಿ ಸೀರೆಯುಟ್ಟು ನನ್ನ ಸನಿಹ ಬಂದರೆ ನಾನೇನು ಮಾಡಬೇಕು ಎಂದ. ಅಂಜಲಿ, ಹತ್ತಿರ ಬರಬೇಡ, ನನಗೆ ಒಂಥರ ಆಗುತ್ತೆ, ದೂರ ಹೋಗು ಅನ್ನೋ ಅಷ್ಟು ಒಳ್ಳೆಯವನಂತೂ ನಾನಲ್ಲ. ಅರಸಿಕ ಕೂಡ ಮೊದಲೇ ಅಲ್ಲ. ಗಂಡ ಅನ್ನೋ ಲೈಸೆನ್ಸ್ ಸಿಕ್ಕಿದೆ. ಸೊ ಫ್ರೆಂಡ್ಸ್ ಜರ್ನಿಯಿಂದ ನೆಕ್ಸ್ಟ್ ರೂಟಿಗೆ ಹೋಗೋವರೆಗೂ ಹೀಗೆ ಚಿಕ್ಕ ಪುಟ್ಟ ತಪ್ಪಾಗುತ್ತೆ, ಹೊಟ್ಟೆಗೆ ಹಾಕೋ ಅಂತ ಅವಳಿಗೆ ಬೆನ್ನು ಹಾಕಿ ಮಲಗಿದವನ ಮಾತನ್ನು ನೆನೆದವಳ ತುಟಿಯಂಚಲ್ಲಿ ನಗು ಅರಳಿತ್ತು. ಗುಡ್ ನೈಟ್ ಜೀ. ನಿನ್ನ ಹೆಸರು ಹೇಳಿ ಹೋಗಿ ಬಾ, ಹೀಗೆಲ್ಲ ಕರಿಬಾರ್ದು ಅಂತ ಅಮ್ಮ ಆಗ ಬೈತಾ ಇದ್ರು. ನಿನ್ನನ್ನು ಹೇಗೆ ಕರೀಲಿ? ರೀ ಅಂತ? ಚಿ, ಚೆನ್ನಾಗಿಲ್ಲ. ಏನು ಅಂದರೆ ಅಂತ? ಕೆಟ್ಟದಾಗಿದೆ. ದೀಪ್ಸ್ ಅಂತ? ಬೇಡ, ನನಗೆ ಯಾವುದೋ ಹುಡುಗಿಯನ್ನ ಕರೆದ ಹಾಗಾಗುತ್ತೆ. ನೀನು ನನ್ನ ವೈಫಿ ಅಂತೀಯಲ್ಲ, ನಾನು ಕೂಡ ನಿನ್ನ ಹಾಬಿ ಅಂತ ಕರೀಲಾ? ಇಬ್ಬರೇ ಇರುವಾಗ ಓಕೆ, ಹಾಬಿ ಅನ್ನೋದು, ಆದರೆ ಎಲ್ಲರ ಎದುರು ಎಂದಾಗ ಪಟ್ಟನೆ ಅವಳತ್ತ ತಿರುಗಿದ ಜೀವ, ನೀನು ನನ್ನ ಅದು ಹೇಗೆ ಕರೆದರೂ ಪರವಾಗಿಲ್ಲ, ಸದ್ಯಕ್ಕೆ ಲೈಟ್ ಆಫ್ ಮಾಡಿ ಮಲಗು ಎಂದ ಕೂಡಲೇ ಲೈಟ್ ಆಫ್ ಮಾಡಿ ಅಂಜಲಿ ಮಲಗಿದಳು. ಆದರೆ 1 ಅಡಿ ದೂರದಲ್ಲಿ ಮಲಗಿರುವವನನ್ನು ನೋಡಿದವಳ ನಿದ್ದೆ ಅವಳಿಂದ ಮಾರು ದೂರ ಓಡಿತ್ತು. ಬೆಳಿಗ್ಗೆ ಮೊದಲು ಎಚ್ಚರಗೊಂಡ ಅಂಜಲಿ ಕಣ್ಬಿಟ್ಟಾಗ ಜೀವ ತನ್ನ ಜೊತೆಗೆ ಮಲಗಿರುವ ನೆನಪಾಗಿ ಬೆಚ್ಚಿ ಬಿದ್ದು ಎದ್ದು ಕುಳಿತರೆ ಪಕ್ಕದಲ್ಲಿ ಯಾರೂ ಇರಲಿಲ್ಲ. ಗಡಿಯಾರದತ್ತ ಕಣ್ಣು ಹಾಯಿಸಿದರೆ ಆಗಷ್ಟೇ 6 ಗಂಟೆ. ಜೀವ ಇಷ್ಟು ಬೇಗ ಎದ್ದಿರಲಾರ, ಎಲ್ಲಿಗೆ ಹೋದ ಎನ್ನುತ್ತಾ ಪೂರ್ತಿ ರೂಮ್ ತುಂಬ ಕಣ್ಣಾಡಿಸಿ ಬಾಲ್ಕನಿಯ ಬಳಿ ಹೋಗಿ ನೋಡಿದರೆ ವಿನಾಯಕನ ಜೊತೆ ಗಾರ್ಡನ್ನಲ್ಲಿ ವಾಕಿಂಗ್ ಮಾಡುತ್ತಿದ್ದನು. ಅಂಜಲಿ ಫ್ರೆಶ್ ಆಗಿ ಹೊರಬಂದಾಗ ಜೀವ ಕೋಣೆಯಲ್ಲಿರುವುದನ್ನು ನೋಡಿ ದೊಡ್ಡಪ್ಪನ ಜೊತೆ ತುಂಬ ಡೀಪ್ ಆಗಿ ಏನೋ ಮಾತನಾಡಿದ ಹಾಗಿತ್ತು. ಏನು ವಿಷಯ ಎಂದು ತುರುಬು ಕಟ್ಟಿದ ಕೂದಲನ್ನು ಬಿಡಿಸುತ್ತಾ ಕೇಳಿದರೆ, ದಿನೇಶ್ ಮಾವನ ಮಗಳು ದಿತ್ಯ ಈಸ್ ಬ್ಯಾಕ್. ಡ್ಯಾಡ್ ವಿರುದ್ಧವಾಗಿ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಡ್ಯಾಡ್ ಅವಳ ಮೊದಲ ಟಾರ್ಗೆಟ್ ಅಂತ ದೊಡ್ಡಪ್ಪ ಹೇಳ್ತಾ ಇದ್ರು ಎಂದು ಹೇಳಿದ್ದನ್ನು ಕೇಳಿದವಳಿಗೆ ಆಘಾತವಾಗಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಾ ಇದೆಯೋ ಅವರು ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಸ್ಟೋರಿ ನಿಮಗೆ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿರಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.